ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ನೋಡಿ, ಇವತ್ತು ಜ್ಯೋತಿಷ್ಯ ಅಂದರೆ ಏನು? ಜ್ಯೋತಿಷ್ಯ ಜನಗಳು ಯಾತಕ್ಕೋಸ್ಕರ ಕೇಳಬೇಕು, ಇದರಿಂದ ಉಪಯೋಗ ಏನು? ನೋಡಿ, ಜ್ಯೋತಿಷ್ಯ ಅಂದರೆ ಋಷಿ ಮುನಿಗಳು ಸಾವಿರಾರು ವರ್ಷಗಳಿಂದ ಹಿಂದೆಯೇ ಬರೆದಿಟ್ಟು ಹೋಗಿರ್ತಕ್ಕಂಥದ್ದು. ನೋಡಿ, ಜ್ಯೋತಿಷ್ಯ ಯಾವತ್ತೂ ಸುಳ್ಳಿಲ್ಲ. ಜ್ಯೋತಿಷಿಗಳು ಕೆಲವರು ಬೆರಳೆಣಿಕೆಯಷ್ಟು ಸುಳ್ಳಿರ್ಬೋದು. ಸರಿಯಾಗಿ ಅಧ್ಯಯನ ಮಾಡದೆ ಜನಕ್ಕೆ ತಪ್ಪು ಮಾಹಿತಿನ ಕೊಟ್ಟು ಜ್ಯೋತಿಷಿಗಳು ಸುಳ್ಳಿರ್ಬೋದು. ಆದರೆ ಜ್ಯೋತಿಷ್ಯ ಯಾವತ್ತೂ ಸುಳ್ಳಲ್ಲ. ಜ್ಯೋತಿಷ್ಯ ಸಾವಿರಾರು 10, 20, 30 ಸಾವಿರಗಳು ವರ್ಷಗಳ ಹಿಂದೆಯೇ ಋಷಿ ಮುನಿಗಳು ನೀಟಾಗಿ ಬರೆದಿಟ್ಟು ಹೋಗೋರೆ. ಅದನ್ನು ಹೇಗೆ ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡಿ ಜನಗಳಿಗೆ ಯಾವ ರೀತಿ ಅವರಿಗೆ ಒಳ್ಳೆಯದನ್ನು ಮಾಡಿಕೊಡ್ಬೇಕು, ಇದರಿಂದ ಒಳ್ಳೆ ಪ್ರಭಾವನ ಬೀರೋ ಥರ ನಾವು ಏನು ಹೇಳ್ಕೊಡ್ಬೇಕು ಅಂತಕ್ಕಂಥದ್ದು ಅಧ್ಯಯನ, ಜಾತಕದ ಕುಂಡಲಿಯನ್ನು ನೀಟಾಗಿ ಅಧ್ಯಯನ ಮಾಡಿ ಅನಲೈಸ್ ಮಾಡಿ ಜನಕ್ಕೆ ತಿಳಿಸೋ ಅಂತ ಕೆಲಸನ ಮಾಡಬೇಕು. ನೋಡಿ, ಜ್ಯೋತಿಷ್ಯ ಅಂತ ಅಂದರೆ ಈ ಯೋಗ ಇದೆ, ಗುರುಗಳು ಯಾರೋ ಹೇಳೋರೆ ಬರೆದ್ಬಿಟ್ಟವ್ರೆ, ಜಾತಕ ಚೆನ್ನಾಗಿದೆಯಂತೆ, ಒಳ್ಳೊಳ್ಳೆ ಯೋಗಗಳು ನನಗಿದೆಯಂತೆ ಅಂದ ತಕ್ಷಣ ಎಲ್ಲ ಸಿಕ್ಬಿಡಲ್ಲ. ನೀವು ಎಲ್ಲ ಯೋಗ ಐತೆ ಅಂದ್ಬಿಟ್ಟು ಮನೆಯಲ್ಲಿ ಮಲ್ಕೊಬಿಡೋದು, ಆರಾಮಾಗಿ ಕುತ್ಕೊಬಿಡೋದು, ಏನು ಕೆಲಸ ಮಾಡದೆ ಆರಾಮಾಗಿ ಇದ್ಬಿಡೋದು ಇದ್ದರೆ ಎಲ್ಲನೂ ಕೂಡ ಬಂದುಬಿಡಲ್ಲ, ಭಗವಂತ ಕೂಡ ಕೊಟ್ಬಿಡಲ್ಲ. ನಿಮ್ಮ ಪ್ರಯತ್ನ, ನಿಮ್ಮ ಎಫೆಕ್ಟ್ ಇರಬೇಕು. ಹಂಗಂದ್ರೆ ಎಫೆಕ್ಟ್ ಹಾಕಿದ್ರೆ ಜ್ಯೋತಿಷ್ಯ ಯಾಕೆ ಬೇಕು ಅಂತ ಕೇಳ್ತೀರಲ್ವಾ? ಆದರೆ ಎಫೆಕ್ಟ್ ಹಾಕಿದ್ರೂ ಕೂಡ ನಿಮಗೆ ಫಲಗಳು ಸಿಗ್ತಾ ಇಲ್ಲ ಅಂತ ಅಂದಾಗ ನಮ್ಮ ಗ್ರಹಗಳು ಚೆನ್ನಾಗಿದೆಯಾ ಗುರುಗಳೇ, ನಾನು ಇವಾಗ ಈ ಕೆಲಸನ ಮಾಡ್ಬೋದಾ ಬೇಡವಾ? ನೋಡಿ, ರಾಂಗ್ ಟೈಮಲ್ಲಿ ಗ್ರಹ ಕೆಟ್ಟಾಗ ನೀವು ಕೆಲಸ ಕಾರ್ಯ ಮಾಡಿದ್ರೆ ಸಿಗಾಕೊಳ್ತೀರಾ, ಲಾಸ್ ಆಗ್ತೀರಾ, ಹಣಕಾಸು ಪ್ರಾಬ್ಲಮ್, ಸಾಲ ಮಾಡ್ಕೊಳ್ತೀರಾ. ನಿಮ್ಮ ಗ್ರಹಗತಿಗಳು ಟೈಮ್ ಚೆನ್ನಾಗಿದ್ದಾಗ ಏನು ಚೆನ್ನಾಗಿಲ್ದೇ ಇರುವಾಗ ನೀವು ಲಾಸ್ ಮಾಡ್ಕೊಂಡಿರ್ತೀರಾ, ಹಣಕಾಸು ಕಳ್ಕೊಂಡಿರ್ತೀರ, ಪ್ರಾಪರ್ಟಿ ಕಳ್ಕೊಂಡಿರ್ತೀರ, ಏನೇನು ತೊಂದರೆಗಳು ಅನುಭವಿಸಿರ್ತೀರ. ಗ್ರಹ ನಿಮ್ಗೆ ಚೆನ್ನಾಗಾದಾಗ ಅದನ್ನು ಬಿಡಿಸ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಗುತ್ತೆ. ಅದರಿಂದ ನಿಮ್ಮ ಗ್ರಹಗತಿಗಳು, ನಾನಿವಾಗ ಒಂದು ಮನೆ ಕಟ್ಟಬೇಕು ಗುರುಗಳೇ, ಚೆನ್ನಾಗಿದೆಯಾ, ನನಗೆ ಟೈಮ್, ಇದನ್ನು ಜ್ಯೋತಿಷ್ಯ ಅಂತ ಹೇಳ್ತೀವಿ. ನಿಮಗೆ ಈ ಗ್ರಹ ಚೆನ್ನಾಗಿದೆ, ಇವಾಗ ಕಟ್ಬೋದು, ಅಥವಾ ಇನ್ನೊಂದು 3 ತಿಂಗಳು ಬಿಟ್ಟು ಕಟ್ಬೋದು, ಅಥವಾ ಮುಂದಿನ ವರ್ಷ ಕಟ್ಟಬೇಕು ಅಂತಕ್ಕಂಥ ತಿಳ್ಕೊಳ್ಳೋದೇ ಜ್ಯೋತಿಷ್ಯ. ಜ್ಯೋತಿಷ್ಯ ಅಂದ ತಕ್ಷಣ ಯೋಗ ಐತೆ, ನಾವು ಮನೇಲಿ ಕೂತಿದ್ರು ಯೋಗ ಆಗ್ಬಿಡುತ್ತೆ, ಅಥವಾ ಜ್ಯೋತಿಷ್ಯ ಅಂದ ತಕ್ಷಣ ದೋಷ ಐತೆ, ನಾವೆಲ್ಲೂ ಓಡಾಡಲೇಬಾರ್ದಾ, ಏನು ಮಾಡಲೇಬಾರ್ದಾ, ಎಲ್ಲ ಲಾಸ್ ಆಗ್ಬಿಡುತ್ತಾ? ಇದೆಲ್ಲ ತಿಳ್ಕೋಬೇಕು. ಇವಾಗ ನನಗೆ ಟೈಮ್ ಚೆನ್ನಾಗಿದೆ, ನಾನೇನು ಕೆಲಸ ಮಾಡ್ಬೋದು, ಮಾಡಬೇಕಾ ಬೇಡವಾ? ಯಾವಾಗ ನೀವು ಜ್ಯೋತಿಷ್ಯ ಹತ್ರ ಹೋಗಬೇಕು? ನೀವು ಪ್ರತಿ ತಿಂಗಳು ಹೋಗ್ಬೇಕಾ, ಪ್ರತಿ ವರ್ಷನೂ ಹೋಗ್ಬೇಕಾ? ಹಾಗಲ್ಲ. ಗುರುಗ್ರಹ ಬದಲಾವಣೆ ಆದಾಗ ಪ್ರತಿ ರಾಶಿ ನಕ್ಷತ್ರಕ್ಕೂ ನಿಮಗೆ ಈ ಒಳ್ಳೆ ಫಲಗಳು ಕೆಟ್ಟ ಫಲಗಳು ಅಂತ ಇರುತ್ತೆ. ಪ್ರತಿ 1 ವರ್ಷಕ್ಕೆ ಗುರುಗ್ರಹ ಬದಲಾವಣೆ ಆಗುತ್ತೆ. ಆವಾಗ ರಾಹು ಕೇತುಗಳು ಬದಲಾವಣೆ ಆಗೋದು 18 ತಿಂಗಳಿಗೆ, ಅಂದರೆ 1.5 ವರ್ಷಕ್ಕೊಂದ್ಸರಿ ಬದಲಾವಣೆ ಆಗುತ್ತೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸ್ಥಾನ ಪಲ್ಲಟವನ್ನು ಮಾಡಿ ಆ ರಾಶಿನಲ್ಲಿ 18 ತಿಂಗಳು ಸಂಚಾರವನ್ನು ಮಾಡುತ್ತೆ. ಆ ಸಂಚಾರವನ್ನು ಮಾಡುವಾಗ ನೀವು ಜ್ಯೋತಿಷಿಗಳ ಹತ್ರ ಹೋಗಬೇಕು. ರಾಹು ಕೇತುಗಳು ಬದಲಾವಣೆ ಆಗಿದೆಯಲ್ಲ, ನಮ್ಮ ರಾಶಿಗೆ ಈಗ ಚೆನ್ನಾಗಿದೆಯಾ, ಯೋಗ್ಯವಾಗಿದೆಯಾ, ಅಥವಾ ತೊಂದರೆ ಇದೆಯಾ, ನಾವು ಕೆಲಸ ಕಾರ್ಯಗಳನ್ನ ಮಾಡಬಾರ್ದಾ ಅಥವಾ ಮಾಡಬೇಕಾ, ಮಾಡಿದ್ರೆ ಹೇಗೆ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ್ಯ. ನೆಕ್ಸ್ಟ್ ಬರೋ ಅಂಥದ್ದು ಶನಿ ಬದಲಾವಣೆ ಆದಾಗ. ನೋಡಿ, ಇವಾಗ ನಾವು ಶನಿ ಮುಂದಿನ ವರ್ಷ ಅಂದರೆ 2027 ಜೂನ್ ತಿಂಗಳು 2ನೇ ತಾರೀಕಿಗೆ ಶನಿ ಬದಲಾವಣೆ ಆಗ್ತಾರೆ. ಅವಾಗ ಆದಾಗ ಎಲ್ಲ ರಾಶಿ ನಕ್ಷತ್ರಗಳ ಮೇಲೆ ಪ್ರಭಾವನ ಬೀರುತ್ತೆ. ಒಳ್ಳೆ ಪ್ರಭಾವ, ಕೆಟ್ಟ ಪ್ರಭಾವ. ಯಾರ್ಯಾರಿಗೆ ಒಳ್ಳೆ ಪ್ರಭಾವ, ಯಾರ್ಯಾರಿಗೆ ಒಳ್ಳೆಯದು, ಇದನ್ನು ತಿಳ್ಕೋಬೇಕು. ಶನಿ ಬದಲಾವಣೆ ಆದಾಗ, ರಾಹು ಕೇತುಗಳು ಬದಲಾವಣೆ ಆದಾಗ, ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಪ್ರಾರಂಭ ಮಾಡಿದಾಗ, ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಮಾಡುವಾಗ ಜ್ಯೋತಿಷಿಗಳ ಹತ್ರ ಹೋಗಿ ಈ ಗ್ರಹ ಚೇಂಜ್ ಆಗಿದೆಯಲ್ಲ, ಇವಾಗ ನಮಗೆ ಟೈಮ್ ಚೆನ್ನಾಗಿದೆಯಾ, ಏನಾದರೂ ಮಾಡ್ಬೋದಾ, ಮಾಡಬಾರ್ದಾ, ಮದುವೆ ಆಗ್ಬೋದಾ, ಈ ವರ್ಷ, ಮುಂದಿನ ವರ್ಷ ಆಗಬೇಕಾ, ಮನೆ ಕಟ್ಬೋದಾ, ಕೆಲಸ ಸಿಗುತ್ತಾ ಇಲ್ವಾ, ಪ್ರಯತ್ನ ಪಡ್ಬೋದಾ, ಇದನ್ನು ಕೇಳಿ ತಿಳ್ಕೊಳ್ಳೋ ಅಂಥದ್ದೇ ಜ್ಯೋತಿಷ್ಯ. ಎಲ್ಲ ನಿಮಗೆ ಗ್ರಹಗತಿಗಳು ತುಂಬ ಚೆನ್ನಾಗಿದೆ, ನಿಮ್ಮ ಜಾತಕ ಸೂಪರ್ ಆಗೈತೆ, ಒಳ್ಳೊಳ್ಳೆ ಯೋಗ ಐತೆ ಅಂದ ತಕ್ಷಣ ನೀವು ಆರಾಮಾಗಿ ಮನೇಲಿ ಮಲಗಿ ಕೂತು ಟಿವಿ ನೋಡ್ಕೊಂಡು ಏನು ಕೆಲಸ ಮಾಡಿದೆ ಓಡಾಡ್ಕೊಂಡು ಇದ್ಬಿಟ್ರೆ ಎಲ್ಲ ಬಂದುಬಿಡಲ್ಲ. ಚೆನ್ನಾಗಿರೋ ಟೈಮಲ್ಲಿ ನೀವು ಕಷ್ಟಪಟ್ಟು ಎಫೆಕ್ಟ್ ಹಾಕಿದ್ರೆ 100% ಎಫೆಕ್ಟ್ ಹಾಕಿದ್ರೆ 200% ಫಲ ಸಿಗುತ್ತೆ.
ನೀ ಗ್ರಹಗತಿಗಳು ಕೆಟ್ಟಾಗ 100% ಎಫೆಕ್ಟ್ ಹಾಕಿದ್ರೆ 10% ಸಿಕ್ಕಲ್ಲ, 0% ಇರುತ್ತೆ. ಮೀಡಿಯಮ್ ಆಗೈತೆ ಪರವಾಗಿಲ್ಲ ಅಂದರೆ 100% ಎಫೆಕ್ಟ್ ಹಾಕಿದಾಗ 50% ಆದರೂ ಫಲ ಸಿಗುತ್ತೆ. ಆರಾಮಾಗೈತೆ, ಚೆನ್ನಾಗೈತೆ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಒಳ್ಳೆ ಯೋಗನೂ ಇಲ್ಲ, ಒಳ್ಳೆ ದೋಷನೂ ಇಲ್ಲ, ಎಲ್ಲ ನೀಟಾಗಿ ಕರೆಕ್ಟಾಗಿ ಐತೆ ಅಂದರೆ 100% ಎಫೆಕ್ಟ್ ಸಿಗುತ್ತೆ. ಆ ಎಫೆಕ್ಟ್ ಹಾಕೋದಕ್ಕೆ ಈಗ ನಾನು ಎಫೆಕ್ಟ್ ಹಾಕ್ಲ ಈ ರೀತಿ ಚೆನ್ನಾಗಿದೆಯಾ ಅಂತಕ್ಕಂಥ ತಿಳ್ಕೊಳ್ಳೋದೆ ಜ್ಯೋತಿಷ್ಯ. ಜ್ಯೋತಿಷ್ಯ ಅಂದರೆ ಏನು, ಅದರಿಂದ ಏನು ಫಲಗಳು ಅಂತಕ್ಕಂಥದ್ದು ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಖಂಡಿತವಾಗ್ಲೂ ನೋಡ್ಕೊಂಡು ನಿಮ್ಮ ಜಾತಕದಲ್ಲಿ ನಿಮ್ಮ ಗ್ರಹಗತಿಗಳು ಹೇಗಿದೆ ನೋಡಿ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಏನು ಅಂತಂದರೆ 9 ಗ್ರಹ, 12 ರಾಶಿ, 27 ನಕ್ಷತ್ರ, 31 ಡೇಟು, 109 ಪಾದ. ಇಷ್ಟನ್ನ ನಿಮ್ಮ ಜಾತಕದಲ್ಲಿ ಹೇಗಿದೆ ಏನು ಅಂತ ತಿಳ್ಕೊಂಡು ನಾವೇನು ಫಾಲೋಅಪ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ತಿಳ್ಕೊಂಡು ಹೋದರೆ ನಿಮ್ಮ ಲೈಫ್ ಸೂಪರಾಗಿರ್ತದೆ, ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಬೆಳಿತೀರಾ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸರ್ವೋಜನ ಸುಖಿನೀ ಭವಂತು.